ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇದು ನನ್ನ ಮದುವೆಗಿಂತ ಮುಂಚಿನ ಫೋಟೋ. ನಾನು ಯಾವ ಥರ ಇದ್ದೆ ಅಂತ ಆವಾಗ ನಮ್ಮಪ್ಪ ತೀರೋಗಿ ಭಾಳ ದಿನ ಆಗಿರಲಿಲ್ಲ. ಆವಾಗಿನ ಫೋಟೋ ಇವು. ನೋಡಿ ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಇದರಲ್ಲಿ ನನ್ನೆಲ್ಲ ಕಾರ್ಯದ ಫೋಟೋಗಳಿವೆ. ಇದು ನೋಡಿ ನನಗೆ ಹಣ್ಣು ಇಟ್ಟಿದ್ದು, ಏನೇನೆಲ್ಲ ಕಾರ್ಯ ಆಯಿತು ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಅವೆಲ್ಲ ಫೋಟೋನೂ ಇದೆ ನೋಡಿ ಫ್ರೆಂಡ್ಸ್ ನನ್ನ ಈ ವಿಡಿಯೋದಲ್ಲಿ. ಇವು ಎಲ್ಲ ಆವಾಗ ನಮ್ಮಪ್ಪ ತೀರೋಗಿದ್ದರು ಆವಾಗಿನ ಫೋಟೋ ಇವು. ಅಷ್ಟೊಂದೇನು ತೆಳ್ಳಗೆ ಇದ್ದೆ ನಾನು. ಎಲ್ಲರೂ ಬೈತಾಯಿದ್ರು ನನಗೆ, ಊಟ ಮಾಡಲ್ವ ನೀನು, ಊಟ ಮಾಡಲ್ವ ನೀನು ಅಂತ ಹೇಳಿ. ಈ ಥರ ಸೊರಗೋಗ್ಬಿಟ್ಟಿದ್ದೆ ನಾನು ಆವಾಗ. ನೋಡಿ ಎಷ್ಟು ತೆಳ್ಳಗಿದ್ದೀನಿ ಅಂದರೆ ನೋಡಿದರೆ ನಂಬ್ತಾ ಇರಲಿಲ್ಲ ನನ್ನ ಯಾರು, ಆ ಥರ ಆಗಿದ್ದೀನಿ ಇವಾಗಂತೂ ನಾನು. ನೋಡಿ ಇದು ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ಬಂದಿದ್ದರು ನಮ್ಮ ಮನೆಗೆ, ಆವಾಗಿನ ಫೋಟೋ ಇದು. ಮದುಮಗಳಾಗಿದ್ದ ಫೋಟೋ ನೋಡಿ ಇವು. ಇಲ್ಲಿಂದ ಒಂದು ಸ್ವಲ್ಪ ಮದುವೆ ಫೋಟೋ ಬರುತ್ತೆ ನೋಡಿ. ನಮ್ಮ ಮನೆ ಹಿಂದ್ಗಡೆ ಯಾವ ಥರ ಕಾಣ್ತಾ ಇದೆ ಅಂತ. ಅಮ್ಮ ನಮಗೆ ಬಟ್ಟೆ ಬಾಂಡೆ ತುಂಬ ಕಷ್ಟಪಟ್ಟು ಹಾಕಿದ್ದಾರೆ. ಇವು ಎಂಗೇಜ್ಮೆಂಟ್ ಫೋಟೋ ಇದು. ಇದು ಮದುವೆಯಲ್ಲಿ ಹಾಗೆ ತೆಗೆದಿದ್ರು ಇದು ನಮ್ಮ ಫೋಟೋನ. ತುಂಬಾ ಕಷ್ಟಪಟ್ಟು ಮದುವೆ ಆಗಿದ್ದು ನಮ್ಮದು ಮದುವೆ ಫೋಟೋಸ್ ಇವು. ಮದುವೆ ಆದಮೇಲೆ ಹೆಂಗೆ ಚೇಂಜ್ ಆದನ್ನೋದೇ ಗೊತ್ತಾಗಲಿಲ್ಲ ನನಗೆ. ಫಸ್ಟಿಗೆಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಹೆದರ್ತಾಯಿದ್ರು. ಯಾರು ಗಂಡ್ಮಕ್ಳಿಲ್ಲ, ಯಾರು ಏನಂತಾರೋ, ಎಲ್ಲಿ ಕುಂತರೂ ಭಯ, ನಿಂತರೂ ಭಯ, ನಮಗೆ ಎಲ್ಲದಕ್ಕೂ ಭಯ. ಏನು ಮಾಡೋಣ ಅಂತ ಹೇಳಿ ಟೆನ್ಷನ್ನಲ್ಲಿ ಆವಾಗ ಜಾಸ್ತಿ ಊಟನೇ ಮಾಡ್ತಾಯಿರಲಿಲ್ಲ ನನಗೆ. ನಮ್ಮ ಅಪ್ಪನ ಚಿಂತೆನೇ ಇತ್ತು, ಕಳ್ಕೊಂಬಿಟ್ಟಿವಲ್ಲ ಅವ್ರನ್ನ ಅಂತ ಹೇಳಿ ತುಂಬಾ ಫೀಲ್ ಆಗ್ತಾಯಿತ್ತು ನನಗೆ. ಜಾಸ್ತಿ ಊಟನೂ ಮಾಡ್ತಾಯಿರಲಿಲ್ಲ. ಹಾಗೆ ಮಂತನದ ಭಾರ ಅಂದರೆ ಎಷ್ಟು ತುಂಬಾ ಅಲ್ವಾ. ಅಷ್ಟು ಚಿಕ್ಕ ವಯಸ್ಸಿಗೆ ನಾನು ಮಂತನದ ಭಾರ ಹೊರಬೇಕಾಗಿತ್ತು ನಾನು. ಆವಾಗೆಲ್ಲ ನನಗೆ ಒಂದು ರೂಪಾಯಿ ಬಳಸ್ಬೇಕಂದ್ರೂ ತುಂಬಾ ಟೆನ್ಷನ್ ಮಾಡ್ಕೊತಾ ಇದ್ದೆ. ಇಲ್ಲಿ ಬಳಸಿದರೆ ಏನಾಗುತ್ತೋ ಏನೋ ಅನ್ನೋ ಭಯದಲ್ಲಿರ್ತಿದ್ದೆ. ಅಷ್ಟು ದುಡಿದ್ರೂ ನಾನು 1 ರೂಪಾಯಿನೂ ಬಳಸ್ತಾ ಇರಲಿಲ್ಲ. ಅಮ್ಮನ ಕೈಯಲ್ಲಿ ಹೋಗಿ ಕೊಡ್ತಾಯಿದ್ದೆ ನಾನು. ಹೊಲ ಮನೆ ಕೆಲಸ ಮಾಡ್ತಾಯಿದ್ದೆ ಫಸ್ಟು ನಾನು. ಆವಾಗ ನೋಡಿ ನಾನು ಯಾವ ಥರ ಇದ್ದೀನಿ, ಜಾಸ್ತಿ ಕರೋಗ ಆಗಿಬಿಟ್ಟಿದ್ದೆ ನಾನು. ಬರೀ ಬಿಸಿಲಲ್ಲಿ ದುಡಿಯೋದೇ 2 ವರ್ಷ ಹಂಗೆ ಕಂಟಿನ್ಯೂ ದುಡಿದಿದ್ದೀನಿ ನಾನು. ಯಾವಾಗ ಮನೆಯಾಗಿದ್ದೀನಿ ಅಂದರೆ ನಮ್ಮ ಯಜಮಾನ್ ನೋಡೋಕ್ಕೆ ಬಂದಾಗ, ಒಳ್ಳೆಯವ್ರು ಯಾವಾಗಾದ್ರೂ ಬರ್ತೀನಿ ಅಂದಾಗ ಮಾತ್ರ ಮನೆಯಲ್ಲಿ ಇರ್ತಾಯಿದ್ದೆ ನಾನು. ಉಳಿದ ದಿನ ಎಲ್ಲ ದಿನವೂ 2 ವರ್ಷವೂ ಕಂಟಿನ್ಯೂ ಆಗಿ ದುಡಿದಿದ್ದೀನಿ. ಆಮೇಲೆ ಮದುವೆ 2 ದಿನ ಇದೆ ಅಂದರೂ ದುಡಿದಿದ್ದೀನಿ ನಾನು. ಅದಕ್ಕೆ ಫೋಟೋ ಅವಾಗೂ ಕರ್ರಾಗೇ ಇದ್ದೀನಿ ನಾನು. ನೋಡಿ ಈ ಮದುವೆ ಫೋಟೋಸ್ ನನಗೂ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಜೀವನದಲ್ಲಿ ಏನೇನು ಕಾರ್ಯಗಳಾದವು ಎಲ್ಲ ಫೋಟೋನೂ ಅಟ್ಯಾಚ್ ಮಾಡಿದ್ದೀನಿ. ವಿಡಿಯೋ ಇಲ್ಲ, ಫೋಟೋ ಇದೆ ನೋಡಿ. ಆವಾಗ ಹೇಗಿದ್ದೀನಿ ಇವಾಗ ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅವಾಗೆಲ್ಲ ಕೈ ಅವೆಲ್ಲ ನೋಡಿ ಎಷ್ಟು ಕರೋಗಾಗಿದೆ ನಾನು. ಇವಾಗ ನೋಡಿದರೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ದಪ್ಪನ ಆಗಿದ್ದೀನಿ, ಕಲರು ಬಂದಿದ್ದೀನಿ. ಇವಾಗ ಏನು ಅಷ್ಟೊಂದು ಟೆನ್ಷನ್ ಇಲ್ಲ. ಒಂದೇ ಟೆನ್ಷನು, ಅದೇ ಏನಪ್ಪ ಅಂದರೆ ಎಲ್ರಿಗೂ ಗೊತ್ತಿರೋದೇ ಇದೆ. ಇದು ನಮ್ಮ ಮನೆ ದೇವರು ನೋಡಿ. ಅದೊಂದು ಟೆನ್ಷನ್ ಕ್ಲಿಯರ್ ಆಗಿಬಿಟ್ರೆ ಮತ್ತು ಯಾವ ಟೆನ್ಷನ್ನು ಇಲ್ಲ ನನಗೆ, ಆರಾಮಾಗಿರ್ಬೋದು ನಾನು. ನೋಡಿ ಮದುವೆ ಫೋಟೋಸ್ ನೋಡಿ ನಾನು ಎಷ್ಟು ತೆಳ್ಳಕ್ಕಿದ್ದೀನಿ. ಎಲ್ಲರೂ ನನಗೆ ಬೈತಾಯಿದ್ರು, ಮದುವೆ ಹತ್ತಿರ ಬಂತು, ಮನೆಯಲ್ಲಿರೋ ಊಟ ಮಾಡು ಅಂತ ಹೇಳಿ. ಎಲ್ಲ ಕಣ್ಣುಗುದ್ದೆಲ್ಲ ಒಳಗೆ ಸೇರಿದ್ವು, ಎಲ್ಲೋ ಕಾಣ್ತಾಯಿದ್ವು. ಇದು ಮದುವೆಗೆ ಬೆಂಗಳೂರಿಗೆ ಬಂದ ಫಸ್ಟ್ ದಿನದ ಫೋಟೋ ಇದು. ಇದು ಮದುವೆ ಆದಮೇಲೆ ಇಲ್ಲಿ ಕರ್ಕೊಂಬಂದಿದ್ರು ಯಜಮಾನ್ರು, ದೇವಸ್ಥಾನಕ್ಕೆ ಹೋಗಿದ್ವಿ, ಆವಾಗಿನ ಫೋಟೋಸ್ ಇವು ನೋಡಿ. ಆವಾಗ ಒಂದು 15 ದಿನ ಆಗಿತ್ತೇನೋ ಈ ಫೋಟೋಸು ಬೆಂಗಳೂರಿಗೆ ಬಂದು ಆವಾಗಿಂದು. ಇದು ಬೆಂಗಳೂರಿಗೆ ಬಂದು ಒಂದು 3-4 ತಿಂಗಳು ಆದಮೇಲೆ ನೋಡಿ. ಆವಾಗಲಿಂದ ಲೈಫ್ ಚೇಂಜ್ ಆಯಿತು ನಂದು. ನೋಡಿ ಎಷ್ಟು ವೈಟ್ ಆಗಿದ್ದೀನಿ, ದಪ್ಪನೂ ಆಗಿದ್ದೀನಿ ಹಾಗೆ. ಇದು ನೋಡಿ ಮದುವೆ ಆದಮೇಲೆ ಒಂದು 2 ತಿಂಗಳು 3 ತಿಂಗಳಾದಮೇಲೆ. ಇದು ನಮ್ಮ ಕೌಶಿಕನ ಪ್ರೆಗ್ನೆಂಟ್ ಇದ್ದಾಗಿನ ಫೋಟೋ ಇದು ನೋಡಿ. ನಮ್ಮ ಕೌಶಿಕನ ಪ್ರೆಗ್ನೆಂಟ್ ಆದಮೇಲೆ ಅಂತೂ ಇನ್ನೂ ಚೇಂಜ್ ಆದೆ ನಾನು. ನೋಡಿ ನಾನು ಎಷ್ಟು ದಪ್ಪ ಆಗಿದ್ದೀನಿ ಇವಾಗ. ಫಸ್ಟಿನ ಫೋಟೋ ನೋಡಿ, ಇವಾಗಿನ ಫೋಟೋ ನೋಡಿ. ಇದು ಸೀಮಂತ ಮಾಡಿರೋ ಫೋಟೋ ನನಗೆ. ಸೀಮಂತದಲ್ಲಿ ನಮ್ಮ ಕಡೆ ಅರಿಶಿನ ಹಚ್ತಾರೆ. ಈ ಥರ ಅರಿಶಿನ ಹಚ್ಚಿ ಸೂರಿಗೆ ಎರಿತಾರೆ. ಸೂರಿಗೆ ಎರೆದು ಈ ಥರ ಮಾಡಿದ್ದೀವಿ ನೋಡಿ. ನಾನು ಸೀಮಂತದ ಫೋಟೋ ಇವು ನೋಡಿ. ನಮ್ಮ ಕೌಶಿಕನ ಪ್ರೆಗ್ನೆಂಟ್ ಇರುವಾಗಿನ ಫೋಟೋ ಇವು. ಸೀಮಂತ ಅಲ್ಲೇ ಮನೆಯಲ್ಲೇ ಮಾಡಿದ್ರು ನಂದು. ದಂಡಿ ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಸಿಂಪಲ್ಲಾಗಿ ಸೀಮಂತ ಮಾಡಿದ್ವಿ ನಾವು. ನಮ್ಮ ಕೌಶಿಕನ ಮುಖ ನೋಡೋಕೆ ಬಂದಿದ್ದರು ಅವರಪ್ಪ. ಫಸ್ಟ್ನೇ ಮಗು ಮುಖ ನೋಡೋಕೆ ಬಂದಿದ್ದರು. ಬೆಳ್ಳಿ ಬಂಗಾರ ಉಂಗುರ ತೊಗೊಂಡು ಬಂದಿದ್ದರು. ಇದು ಒಂದು ಸ್ವಲ್ಪ ದೊಡ್ಡವನಾದ ನಮ್ಮ ಕೌಶಿಕ್. ಆವಾಗಿನ ಫೋಟೋ ಇದು ನೋಡಿ.
ನನ್ನ ಮದುವೆ ಆದಮೇಲಂತೂ ಫುಲ್ಲು ಚೇಂಜ್ ಆದೆ. ಇದು ನಮ್ಮ ಕೌಶಿಕಂದ ಜವಳ ತೆಗೆಸಿದ್ದು ಮುಡಿ ಕೊಟ್ಟಿದ್ವಲ್ಲ ಆವಾಗಿನ ಫೋಟೋ ಇದು. ನಮ್ಮ ಮನೆ ದೇವ್ರಿಗೆ ಹೋಗಿ ಮುಡಿ ಕೊಟ್ಟು ಬಂದಿದ್ವಿ, ಆವಾಗಿನ ಫೋಟೋ ನೋಡಿ. ನಮ್ಮ ಯಜಮಾನ್ರು, ನಾನು, ಕೌಶಿಕ್ ನೋಡಿ ಎಷ್ಟು ಚೆನ್ನಾಗಿದ್ದ ಮುದ್ದಕ್ಕೆ. ಇವಾಗೆಲ್ಲ ಸೊರಗೋಗ್ಬಿಟ್ಟಿದ್ದಾನೆ. ಮತ್ತು ಯಾವಾಗನ್ನು ನಮ್ಮ ಕೌಶಿಕನ 1ನೇ ಬರ್ತಡೇ ಅನ್ನೋ ಅಷ್ಟೊತ್ತಿಗೆ ಮತ್ತೊಟ ದಪ್ಪ ಆಗಿದ್ದೆ ನಾನು ನೋಡಿ. ಅಲ್ಲೇ ಅಮ್ಮ ಊರಲ್ಲೇ ಮಾಡಿದ್ವಿ ನಾವು, ಅಮ್ಮನೂರಲ್ಲಿ. ಇದು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗಿದ್ದೆ ನಾನು, ಆವಾಗಿನ ಫೋಟೋ. ಇದು ಮತ್ತೆ ಚೇಂಜ್ ಆದೆ ನೋಡಿ. ಇಲ್ಲಿ 2ನೇ ಡೆಲಿವರಿ ಫೋಟೋ, ನನ್ನ ಮಗಳ ಪ್ರೆಗ್ನೆಂಟ್ ಇರುವಾಗಿನ ಫೋಟೋ ಇವು ನೋಡಿ ಹೆಂಗಿದ್ದೀನಿ ಅವಾಗ ನೋಡಿ. ಮತ್ತು ದಪ್ಪ ಆದೆ ಅವಾಗ 1 to ಡಬಲ್ ದಪ್ಪ ಆಗಿದ್ದೀನಿ ನೋಡಿ. ಇವಾಗ ಈ ಥರ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಜೀವನದಲ್ಲಿ ನಡೆದ ಎಲ್ಲ ಕಾರ್ಯಕ್ರಮದ ಫೋಟೋನು ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ